ಸ್ನೇಹಿತರೆ, ಮಸ್ತ್ ಮಾತಿಗೆ ಸ್ವಾಗತ. ಡೆಲ್ಲಿ 44 ಡಿಗ್ರಿ, ಮೆಕ್ಕಾ 52 ಡಿಗ್ರಿ, ರೋಮ್ 51 ಡಿಗ್ರಿ, ಥೈಲ್ಯಾಂಡ್ 44 ಡಿಗ್ರಿ, UAE 51 ಡಿಗ್ರಿ. ಏನಾಗ್ತಿದೆ ಜಗತ್ತಿನಲ್ಲಿ? ಯಾಕಿಷ್ಟು ತಾಪಮಾನ? ಇಂಡಿಯಾ ಈಸ್ ಬಾಯ್ಲಿಂಗ್. ಈ ಮ್ಯಾಪ್ ನೋಡಿ. ಸ್ಯಾಟಲೈಟ್ನಿಂದ ನೋಡಿದರೆ ಇಂಡಿಯಾದ ಮ್ಯಾಪ್ ಹೀಗೆ ಕಾಣ್ತಿದೆ. ಪೂರ್ತಿ ಇಂಡಿಯಾ ಮ್ಯಾಪ್ ರೆಡ್ ಆಗಿ ಕನ್ವರ್ಟ್ ಆಗಿದೆ. ಇಂಡಿಯಾದ ತಾಪಮಾನ ಸುಡಾನ್, ಓಮನ್, ಸೌದಿ ಅರೇಬಿಯಾ, ಈಜಿಪ್ಟ್ಗಿಂತ ಜಾಸ್ತಿ ಇದೆ. ಹೀಟ್ ವೇವ್ ಒಂದು ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಆಗಿದೆ. ಮೊನ್ನೆ ಹಜ್ ಯಾತ್ರೆಗೆ ಹೋದ ಸಾವಿರಾರು ಮಂದಿ ರಸ್ತೆ ಪಕ್ಕ ಹುಳುಗಳ ಥರ ಬಿದ್ದು ಸತ್ತೋದ್ರು. ಡೆಲ್ಲಿಯಲ್ಲಿ ಕೇವಲ 2 ದಿನಗಳ ಹಿಂದೆ ಟೆಂಪರೇಚರ್ 51 ಡಿಗ್ರಿ ಇದ್ದು ದಿನ ನೂರಾರು ಜನ ಸಾಯ್ತಿದ್ದಾರೆ. 40,000ಕ್ಕೂ ಹೆಚ್ಚು ಜನರಿಗೆ ಸನ್ಸ್ಟ್ರೋಕ್ ಆಗಿದೆ. ನೀರು ಸಿಗದೆ, ಹೀಟ್ ತಡ್ಕೊಳ್ಳೋಕ್ಕಾಗದೆ ಸಾಯ್ತಾ ಇರೋ ಪ್ರಾಣಿ ಪಕ್ಷಿಗಳ ಸಂಖ್ಯೆ ಲೆಕ್ಕಕ್ಕೆ ಇಲ್ಲ. ಡೆಲ್ಲಿಯಲ್ಲಿ ರಾತ್ರಿಯೂ ಟೆಂಪರೇಚರ್ ಕಮ್ಮಿ ಆಗ್ತಾ ಇಲ್ಲ, 33 ಡಿಗ್ರಿಯೇ ಇರುತ್ತೆ. ಏನಾಗ್ತಿದೆ ಹಾಗಿದ್ರೆ? ಯಾಕಿಷ್ಟು ತಾಪಮಾನ? ಏನಿದು ಹೀಟ್ ವೇವ್? ಇಷ್ಟು ಹೀಟ್ ಆದರೂ ಮಳೆ ಯಾಕೆ ಬರ್ತಿಲ್ಲ? ಒಂದೊಂದೇ ಆಗಿ ನೋಡ್ತಾ ಹೋಗೋಣ. ಭಾರತ ಜಗತ್ತಿನ 3ನೇ ಮೋಸ್ಟ್ ವಲ್ನರೇಬಲ್ ದೇಶ. ಅಂದರೆ ಕ್ಲೈಮೇಟ್ ಚೇಂಜ್ನ ಎಫೆಕ್ಟ್ ಏನಾದರೂ ಆಗೋದ್ರಲ್ಲಿ ಭಾರತ ಜಗತ್ತಿನಲ್ಲೇ 3ನೇ ಸ್ಥಾನದಲ್ಲಿದೆ. ಇದಕ್ಕೆ ಕಾರಣ ವಿಪರೀತ ಜನಸಂಖ್ಯೆ, ನಿಸರ್ಗದ ಮೇಲೆ ವಿಪರೀತ ದೌರ್ಜನ್ಯ, ವಿವೇಚನೆ ಇಲ್ಲದೆ ಕಟ್ಟಡ ನಿರ್ಮಾಣ, ಸರಿಯಾದ ಪ್ಲಾನ್ ಇಲ್ಲದೆ ಸಿಟಿಗಳ ನಿರ್ಮಾಣ, ಅತಿ ಎನ್ನುವಷ್ಟು ಸಿಮೆಂಟ್ ಬಳಕೆ, ಸಸ್ಟೈನಬಲ್ ಡೆವಲಪ್ಮೆಂಟ್ನ ಕೊರತೆ. ಇದೆಲ್ಲ ಸೇರಿ ಹೀಟ್ ವೇವ್ ಕ್ರಿಯೇಟ್ ಆಗ್ತಿದೆ. ಹಾಗಾದರೆ ಹೀಟ್ ವೇವ್ ಅಂದ್ರೇನು? ಹೀಟ್ ವೇವ್ ಅಂದರೆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗೋದು. ಇದರಿಂದಾಗಿ ಗ್ರೌಂಡ್ ಲೆವೆಲ್ನಲ್ಲಿ ಬಿಸಿ ಗಾಳಿ ಅತ್ತಿತ್ತ ಸರಿಯದೆ ನಿಂತಲ್ಲೇ ನಿಂತು ಬಿಡುತ್ತೆ. ಈ ಜಾಗಕ್ಕೆ ತಂಪು ಗಾಳಿ ಬರೋದೇ ಇಲ್ಲ. ಇದೊಂಥರ ಪ್ರೆಷರ್ ಕುಕ್ಕರ್ ಅನ್ಕೊಳ್ಳಿ. ನಾವು ಕರ್ನಾಟಕದ ಮಂದಿ ಏಪ್ರಿಲ್ನಲ್ಲಿ ಇಂಥದೇ ಸಿಚುವೇಶನ್ ಫೇಸ್ ಮಾಡಿದ್ವಿ. ಕೊನೆಗೆ ನಮ್ಮಲ್ಲೇನೋ ಮಳೆ ಬಂತು, ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ತು. ಆದರೆ ಜೂನ್ ಕೊನೆ ವಾರ ಬಂದರೂ ಡೆಲ್ಲಿಯಲ್ಲಿ ಟೆಂಪರೇಚರ್ ಇಳಿತಾ ಇಲ್ಲ. 72 ವರ್ಷಗಳಲ್ಲೇ ಕಂಡಿರದೇ ಇರೋ ಹೀಟ್ ವೇವ್ ಇದೆ ಡೆಲ್ಲಿಯಲ್ಲಿ. ಡೆಲ್ಲಿ ಎಷ್ಟು ವಲ್ನರೇಬಲ್ ಆಗಿದೆ ಅಂದರೆ ಅಲ್ಲಿ ರಾತ್ರಿ ಕೂಡ ಕೂಲ್ ಆಗ್ತಾ ಇಲ್ಲ. ಅಲ್ಲಿ ಟ್ಯಾಪ್ಗಳ ನೀರನ್ನು ಮುಟ್ಟಕ್ಕಾಗ್ತಾ ಇಲ್ಲ. ಡ್ರಮ್ನಲ್ಲಿದ್ದ ನೀರು ತಾನಾಗೆ ಕುದಿತಾ ಇದೆ. गर्मी देखो कितनी पड़ रही है भाई, टंकी का पानी उबल रहा है. इसमें कुछ भी करने की जरूरत नहीं है, बस चावल डाल दो और चावल उबल के बाहर आ जाएंगे भाई. ಹೀಟ್ ವೇವ್ಗೆ AC ಗಳು ವರ್ಕ್ ಆಗ್ತಾ ಇಲ್ಲ. ಡೆಲ್ಲಿಯ ನೈಟ್ ಟೆಂಪರೇಚರ್ 33.9 ಡಿಗ್ರಿ. ಯಾಕೆ ಹೀಗೆ? ಡೆಲ್ಲಿ ಯಾಕೆ ನೈಟ್ ಹೊತ್ತಲ್ಲೂ ಬಾಯ್ಲ್ ಆಗ್ತಿದೆ? ಇದಕ್ಕೆ ಕಾರಣ ಅಲ್ಲಿನ ಸಿಮೆಂಟ್ ಬಿಲ್ಡಿಂಗ್ಗಳು. ಸಿಮೆಂಟ್ ಹೀಟ್, ಕೋಲ್ಡ್ ಎರಡನ್ನೂ ಹೀರಿಕೊಳ್ಳುತ್ತೆ. ಅದು ವಾಪಸ್ ಮೊದಲಿನ ಫಾರ್ಮ್ಗೆ ಬರಬೇಕು ಅಂದರೆ ಗಾಳಿ ಆಡಬೇಕು. ದಿಲ್ಲಿಯ ಬಿಲ್ಡಿಂಗ್ಗಳ ನಡುವೆ ಗಾಳಿ ಆಡೋಕ್ಕೆ ಜಾಗವೇ ಇಲ್ಲ. ಅಷ್ಟು ಒಂದಕ್ಕೊಂದು ಅಂಟ್ಕೊಂಡಿವೆ ಅಲ್ಲಿನ ಮನೆಗಳು, ಬಿಲ್ಡಿಂಗ್ಗಳು. ಪರಿಣಾಮ ರಾತ್ರಿ ಕೂಡ ಕೂಲ್ ಆಗ್ತಾ ಇಲ್ಲ. ಖಾಲಿ ಸ್ಪೇಸ್ಗಳು ಇಲ್ಲ, ಪಾರ್ಕ್ಗಳು ಇಲ್ಲ. ನಮ್ಮ ಬೆಂಗಳೂರು ಕೂಡ ಇದಕ್ಕಿಂತ ಡಿಫ್ರೆಂಟ್ ಆಗಿಲ್ಲ. ಇಲ್ಲೂ ಈಗ ಪಾರ್ಕ್ಗಳಿಗೆ ಜಾಗ ಬಿಡ್ತಿಲ್ಲ, ಪ್ಲೇ ಗ್ರೌಂಡ್ಗಳಿಲ್ಲ, ಖಾಲಿ ಜಾಗ ಅಂತ ಎಲ್ಲೂ ಬಿಡ್ತಾ ಇಲ್ಲ. ಬೆಂಗಳೂರು ಕೂಡ ಬರ್ನಿಂಗ್ ಸಿಟಿ ಆಗಿದೆ. ಸರಿಯಾದ ಪ್ಲಾನಿಂಗ್ ಇಲ್ಲದೆ ಮನಸ್ಸಿಗೆ ಕಂಡ ಹಾಗೆ ಬಿಲ್ಡಿಂಗ್ ಕಟ್ಟಲಾಗ್ತಾ ಇದೆ. ಅಗತ್ಯ ಇದೆಯೋ ಇಲ್ವೋ ಜನ ಬಿಲ್ಡಿಂಗ್ ಕಟ್ತಿದ್ದಾರೆ. ಜನ ಬರೀ ಬಿಲ್ಡಿಂಗ್ ಕಟ್ಟಿ ಬಿಡ್ತಾ ಇಲ್ಲ, ಮನೆ, ಆಫೀಸ್, ಹಾಸ್ಪಿಟಲ್, ರೈಲ್ವೆ ಸ್ಟೇಷನ್, ಮೆಟ್ರೋ ಸ್ಟೇಷನ್ ಅಂತ ಎಲ್ಲ ಕಡೆ AC ಹಾಕಲಾಗಿದೆ. ACಯಿಂದ ಆ ಮೊಮೆಂಟ್ಗೆ ಕೂಲ್ ಅನಿಸಿದ್ರೂ ಅದು ವಾತಾವರಣಕ್ಕೆ ಸಿಕ್ಕಾಪಟ್ಟೆ ಹೀಟನ್ನು ರಿಲೀಸ್ ಮಾಡುತ್ತೆ. ಇದರಿಂದ ವಾತಾವರಣ ಇನ್ನಷ್ಟು ಬಿಸಿ ಆಗ್ತಿದೆ. ಇಂಡಿಯಾ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ, ಆದರೆ ಯಾವುದೇ ಸಸ್ಟೈನಬಲ್ ಪ್ಲಾನ್ ಇಲ್ಲ. ಪರಿಸರಕ್ಕೆ ಪೂರಕವಾದ ಡೆವಲಪ್ಮೆಂಟ್ಗಳಿಲ್ಲ. ಕಟ್ಟಡ ನಿರ್ಮಾಣಕ್ಕೆ, ಸಿಟಿಗಳ ನಿರ್ಮಾಣಕ್ಕೆ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲ. ವೆಹಿಕಲ್ ಪರ್ಮಿಷನ್ಗೆ ಯಾವುದೇ ಕಡಿವಾಣಗಳಿಲ್ಲ. ಮರ ಗಿಡ ಬೆಳೆಸೋದಕ್ಕೆ ಸರ್ಕಾರದಿಂದ ಯಾವುದೇ ಹೆಲ್ಪ್ ಕೂಡ ಇಲ್ಲ. ಇದೆಲ್ಲದರ ಪರಿಣಾಮ ಇಂಡಿಯಾದ ಸಿಟಿಗಳು ಹೊತ್ತಿ ಉರಿತಾ ಇದೆ. ಸಿಟಿಗಳಲ್ಲಷ್ಟೇ ಅಲ್ಲ, ಹಳ್ಳಿಗಳು ಕೂಡ ಹೀಟ್ ವೇವ್ನಿಂದ ತತ್ತರಿಸ್ತಾ ಇದೆ. ನಮ್ಮಲ್ಲಿ ಮರ ಗಿಡಗಳಿವೆ, ನಮ್ಮದು ಹಿಲ್ ಸ್ಟೇಷನ್, ನಮ್ಮಲ್ಲಿ ನದಿ ಇದೆ, ನಮಗೇನು ಆಗಲ್ಲ ಅಂತ ನೀವೇನಾದರೂ ಅನ್ಕೋತಾ ಇದ್ರೆ ಅಲ್ಲೂ ಹೀಟ್ ವೇವ್ ಅಟ್ಯಾಕ್ ಮಾಡಿದೆ. ನಿಮ್ಗೀಗಾಗಲೇ ಅನುಭವಕ್ಕೆ ಬಂದಿರಬಹುದು. ಇಡೀ ಭೂಮಂಡಲದಲ್ಲೇ ವಾತಾವರಣ ಬದಲಾಗಿ ಬಿಟ್ಟಿದೆ. ಒಂದು ವರದಿ ಪ್ರಕಾರ ಭೂಮಿ ಬರಡಾಗ್ತಿದೆ, ಹಸಿರು ಪ್ರದೇಶ ಕಮ್ಮಿ ಆಗ್ತಿದೆ. ಇದೇನು ಸಡನ್ ಆಗಿ ಆದ ಬದಲಾವಣೆ ಅಲ್ಲ, ಆದರೆ ಪರ್ಮನೆಂಟ್ ಆದ ಬದಲಾವಣೆ. ಕಳೆದ 16 ವರ್ಷಗಳಿಂದ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಹೇಳಿಕೊಂಡೇ ಬರಲಾಗ್ತಾ ಇತ್ತು. ಆದರೆ ಎಫೆಕ್ಟ್ ಈಗ ಶುರುವಾಗಿದೆ.
ಸೊ ಮುಂದಿನ ದಿನಗಳು, ಮುಂದಿನ ಬೇಸಿಗೆಗಳು ಚಾಲೆಂಜಿಂಗ್ ಆಗಿರುತ್ತೆ. ಸ್ನೇಹಿತರೆ, ಪ್ರವಾಹ ಬಂದರೆ ಕಣ್ಣಿಗೆ ಕಾಣುತ್ತೆ, ಆದರೆ ಹೀಟ್ ವೇವ್ ಕಣ್ಣಿಗೆ ಕಾಣಲ್ಲ, ಆದರೆ ತಡ್ಕೊಳ್ಳೋಕ್ಕೂ ಆಗಲ್ಲ, ಪ್ರಾಣವನ್ನೇ ತೆಗೆಯುತ್ತೆ, ಜನರನ್ನು ಇನ್ನಷ್ಟು ಬಡವರನ್ನಾಗಿಸುತ್ತೆ, ದೇಶದ ಎಕಾನಮಿ ಕುಸಿಯುತ್ತೆ. ಹೇಗೆ? ಇದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ.